ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ದಿಲ್ಮಾರ್ ಸಿನಿಮಾ ಡೇ ಒಂದಿಂದ ಇಲ್ಲಿಯವರೆಗೂ ಕೂಡ ಒಂದಲ್ಲ ರೀತಿಯಲ್ಲಿ ಸೌಂಡ್ ಮಾಡ್ತಾನೆ ಇದೆ. ಸೊ ಈ ಸಿನಿಮಾಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಒಂದು ಆಶೀರ್ವಾದ ಕೂಡ ಸಿಕ್ಕಿದೆ. ಶಿವಣ್ಣನ ಆಶೀರ್ವಾದ ಸಿಕ್ಕಿದೆ, ಶಿವಕೃಪೆ ಅಂತಲೇ ಹೇಳಬಹುದು. ಸೊ ನನ್ನ ಜೊತೆ ಈ ಸಿನಿಮಾದ ಹೀರೋ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಜಿ ಕನ್ನಡ ನ್ಯೂಸ್ಗೆ ತುಂಬ ಹೃದಯ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇವಾಗ ನಾವು ಗಮನಿಸ್ತಾ ಇದ್ದೀವಿ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆಗಿರ್ಬೋದು, ಈ ಕಡೆ ಶಿವಣ್ಣ ಆಗಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ಗಳ ಆಶೀರ್ವಾದ ಈ ಸಿನಿಮಾಗೆ ಸಿಕ್ಕಿದೆ. ನೀವು ಒಂಥರ ಬ್ಲೆಸ್ಡ್ ಅಂತ ಅನಿಸುತ್ತೆ. ಶಿವಣ್ಣನ ಆಶೀರ್ವಾದ ಸಿಕ್ಕಿದೆ, ಶಿವಣ್ಣ ಬಂದಿದ್ರು ಇವತ್ತು ಕಾರ್ಯಕ್ರಮಕ್ಕೆ. ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಶಿವಣ್ಣ ಬಂದು ಇವತ್ತು ಲಾಂಚ್ ಮಾಡಿದ್ರು. ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸಾಕ್ಷಾತ್ ಶಿವನೇ ಬಂದು ಲಾಂಚ್ ಮಾಡಿದ್ದೆ ಅನ್ನೋ ಥರ. ಅಂದರೆ ಅಂಥ ಒಂದು ದೊಡ್ಡ ಮನೆ ಅನ್ನೋ ಒಂದು ಅವಕಾಶ ಇದೆಯಲ್ಲ ನಮ್ಗೆ, ಅವ್ರ ಜೊತೆ ಬೆರೆಯೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ. ಅಂಥ ಅವಕಾಶದಲ್ಲಿ ಬಂದು ನಮ್ಮ ಸಿನಿಮಾಗೆ ನಮ್ಮದೊಂದು ಪುಟ್ಟ ಪ್ರಯತ್ನ, ಆ ಪ್ರಯತ್ನಕ್ಕೆ ಬಂದು ಜೊತೆಯಾಗಿ ನಿಲ್ಲೋದಿದೆ ಗೊತ್ತಾ, ಅದು ಅಷ್ಟು ಸಾಮಾನ್ಯ ಅಲ್ಲ. ಬಟ್ ಅವರು ಒಂದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನನ್ನ ಜೊತೆಲಿ, ಅದು ಎಷ್ಟೋ ಕಡೆ ನಾನು ಹೇಳೋದಕ್ಕೂ ಆಗಲ್ಲ. ಯಾಕಂದರೆ ಎಂತೆಂಥ ಸನ್ನಿವೇಶದಲ್ಲಿ ಎಲ್ಲರೂ ಜೊತೆಗಿರ್ತಾರೆ, ಬಟ್ ಆ ಥರ ಒಂದು ಜೊತೆಗೆ ನಿಂತಂಥ ಒಂದು ಕುಟುಂಬ ಶಿವಣ್ಣ ಮತ್ತು ಗೀತಕ್ಕ, ಅವರಿಬ್ಬರನ್ನೂ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ರೀಸೆಂಟಾಗಿ ಒಂದು ಸನ್ನಿವೇಶದಲ್ಲಿ ತುಂಬ ಗಟ್ಟಿಯಾಗಿ ನಿಲ್ತಾರೆ, ಅದಕ್ಕೆ ನಾನು ಚಿರಋಣಿಯಾಗಿರಬೇಕು. ಮತ್ತು ದಿಲ್ಮಾರ್ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ಅದು ಕೆಲವೊಂದು ಹೇಳೋದಕ್ಕಾಗಲ್ಲ, ಬಟ್ ನನ್ನ ಜೀವನದಲ್ಲಿ ಕೆಳಗೆ ಬಿದ್ದಾಗೆಲ್ಲ ನನ್ನ ಎತ್ತಿದ್ದಾರೆ, ಕರೆದಿದ್ದಾರೆ. ನಾನಿದ್ದೀನಿ, ಗೀತಾ ಇದ್ದಾರೆ, ನಿನ್ನ ಕುಟುಂಬಕ್ಕೆ ಆಗಲಿ ನಿನಗಾಗಲಿ ನಾನು ಸಪೋರ್ಟಿವ್ ಆಗಿದ್ದೀನಿ, ಎಂಥ ಪರಿಸ್ಥಿತಿನಲ್ಲೂ ಏನೇ ಆದರೂ ಬಾ, ನಾನಿದ್ದೀನಿ, ನಿಂಗೆ ಏನು ಬೇಕು ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅದು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಅವ್ರು ಆಗಿದ್ದಾರೆ ನನಗೆ, ಅದು ನನ್ನ ಲೈಫ್ ಟೈಮ್ ನಾನು ಮರೆಯೋದಕ್ಕಾಗಲ್ಲ. ಕೂಡ ಯಾಕೆ ಹೇಳಿದೆ ಅಂತ ಅಂದರೆ, ಅದು ಏನಂತ ಗೊತ್ತಾದ್ರೆ ಅಟ್ಲೀಸ್ಟು ಇನ್ನೊಂದಷ್ಟು ಜನರಿಗೆ ಗೊತ್ತಾಗೋದ್ರಿಂದ ಬೇಡ, ಅವಶ್ಯಕತೆ ಇಲ್ಲ, ಆದರೂ ಒಂದು ಕುತೂಹಲ ಇರುತ್ತಲ್ಲ, ಏನಾಗಿತ್ತು, ನಿಮ್ಗೆ ಯಾವ ಥರ ಅವ್ರು ಸಹಾಯ ಮಾಡಿದ್ರು, ಅದನ್ನು ದೊಡ್ಡ ಮನೆ ಅಂತಲೇ ಹೇಳ್ಬೋದು, ಸಾಧ್ಯ ಆದರೆ ಹೇಳಬಹುದು. ಯಾಕಂದರೆ ಸಹಾಯ ಅಂತಂದ್ರೆ ಅದು ಆ ಥರ ಒಂದು ಸಹಾಯ ನಿಜವಾಗ್ಲೂ ಯಾರೂ ಮಾಡೋದಕ್ಕಾಗಲ್ಲ. ಯಾಕಂದರೆ ಅವ್ರು ಎಲ್ಲೋ ಒಂದು ಕಮಿಟ್ ಆಗಿರ್ತಾರೆ, ಅಂಥದ್ದು ನನಗೋಸ್ಕರ ಬರ್ತಾರೆ ಅವರು ಮತ್ತು ಗೀತಕ್ಕ ಇಬ್ಬರೂ. ನಾನು ಇದ್ದೀನಿ ಕಣ ನಿನ್ನ ಜೊತೆಲಿ, ಹೋಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಮಾಡ, ಅದೇನು ಮಾಡ್ತೀಯ ಮಾಡ, ಒಳ್ಳೇದಾಗಲಿ ನಿನಗೆ, ನನ್ನ ತಡೆಯೋರು ಯಾರು, ನಾನು ಇದ್ದೀನಿ ನಿನ್ನ ಜೊತೆಲಿ ಅಂತ ಹೇಳ್ತಾರೆ. ಆ ಒಂದು ಮಾತಿದೆ ಗೊತ್ತಾ, ಅದು ನೂರಾನೇ ಬಲ ಕೊಟ್ಟಷ್ಟು ನನಗೆ ಶಕ್ತಿ ಕೊಡ್ತು. ಯಾಕಂದರೆ ಆ ಒಂದು ಸನ್ನಿವೇಶದಲ್ಲಿ ನಾನು ತುಂಬ ಕುಗ್ಗೋಗಿದ್ದೆ. ಅಂಥ ಸನ್ನಿವೇಶದಲ್ಲಿ ಅವರು ಫೋನ್ ಮಾಡಿ ಹೇಳ್ತಾರೆ, ಗೀತಕ್ಕ ಶಿವಣ್ಣ ಇಬ್ಬರೂ. ಅದಕ್ಕೆ ಅದನ್ನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಯಾಕಂತ ಅದು ಹೇಳ್ಕೊಂಡು ಏನು ಇದಿಲ್ಲ, ಬಟ್ ಅವ್ರು ಮಾಡಿದ್ದಾರೆ. ಅದು ಎಷ್ಟೋ ಜನಕ್ಕೆ ಗೊತ್ತದು, ನನಗೇನು ಮಾಡಿದ್ದಾರೆ ಅನ್ನೋದು. ಒಂದು ಮಗನಿಗಿನ್ನ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ, ಸಾಕದು. ಅದೇ ಥರ ಎಷ್ಟೋ ಜನ ಅಂದರೆ ನೀವು ಧ್ರುವ ಸರ ಅಂತ ಹೇಳಿದ್ರೆ, ಧ್ರುವ ಸರು ಅಷ್ಟೇ, ಒಂದು ಫೋನ್ ಕಾಲಲ್ಲಿ ಕರೆದೆ ನಾನಷ್ಟೇ, 2 ದಿನ ಇದೆ ಅಂತ ಮಗ ಬಂದರು, ಸಪೋರ್ಟ್ ಮಾಡಿದ್ರು. ಮುರಳಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ ಮೂವಿಗೆ. ಅಂದರೆ ಬೈ ನೇಚರನ್ನೇ ಎಲ್ಲರನ್ನೂ ಒಗ್ಗೂಡಿಸುತ್ತೆ ಅಂತಾರಲ್ಲ, ಅದು ಇವತ್ತು ಒಗ್ಗೂಡಿದೆ ಅಂತ ಅಂದ್ಕೊಂತಿದ್ದೀನಿ ನಾನು. ರಾಮ್ ಅವರೇ, ನಿಮ್ಮ ಪರಿಚಯ ಮಾಡಿಕೊಡಿ. ಯಾಕೆ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ರಿ? ನಿಮ್ಮ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಜಿ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೀರಾ? ನನ್ನ ಹಿನ್ನೆಲೆ, ನಾನು ಹುಟ್ಟಿದ್ದು ಬೆಳೆದಿದ್ದು ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ಮಾನಂಗಿ ತಾಂಡ ಅನ್ನೋ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ, ಒಂದು ರೋಡೂ ಇಲ್ದಿರ್ತಕ್ಕಂಥ, ಒಂದು ಬೆಳಕಿಲ್ದಿರ್ತಕ್ಕಂಥ ಒಂದು ಗ್ರಾಮ. ಚಿಕ್ಕ ವಯಸ್ಸಿಂದನೂ ನನಗೆ ಸಿನಿಮಾ ಹೀರೋ ಆಗ್ಬೇಕು ಅನ್ನೋ ಒಂದು ಕನಸು, ಗುರಿ ಇತ್ತು ನನಗೆ. ಬಟ್ ಆವಾಗೆಲ್ಲ ನಾವು ಚಿಕ್ಕ ಹುಡುಗರು ಏನೂ ಗೊತ್ತಿರಲಿಲ್ಲ. ಆ ಥರ ಒಂದು ಸನ್ನಿವೇಶದಲ್ಲಿ ನನ್ನ ತಂದೆ ತಾಯಿ ಲಕ್ಷ್ಮಮ್ಮ ಮತ್ತು ಕೃಷ್ಣೇಗೌಡ ಅಂತ, ನನ್ನ ತಾಯಿ ಇಲ್ಲ ಇವತ್ತು. ಯಾಕಂದರೆ ನಾನು ತುಂಬ ನನ್ನ ತೆರೆ ಮೇಲೆ ನೋಡ್ಬೇಕಂತ ಕನ್ಸ್ಕೊಂಡಂಥ ಒಂದು ದೇವತೆ ನಮ್ಮ ಅಣ್ಣ, ನನ್ನ ಫ್ಯಾಮಿಲಿ ಎಲ್ಲ. ಅಲ್ಲಿಂದ ನಾನೊಂದು ಕನಸು ಕಟ್ಕೊಂಡು ಬಂದಾಗ ಕೆಲವೊಂದು ನಿಮಗೂ ಗೊತ್ತಿರುತ್ತಲ್ವ, ರೋಡ್ ಯಾವತ್ತೂ ಅಷ್ಟು ಈಸಿಯಾಗಿರಲ್ಲ. ಎಲ್ಲರಿಗೂ ಕಲ್ಲು ಮುಳ್ಳು ಮಳೆ ಗುಂಡಿ ಗುಡ್ಡ ಎಲ್ಲ ದಾಟಿ ಹೋಗಿ ಇವತ್ತು ದಿಲ್ಮಾರ್ ರಿಲೀಸ್ ಅಂತಕ್ಕೆ ಬಂದಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ನನ್ನ ಕೆಲಸದಲ್ಲಿ ನಾನು ಶ್ರದ್ಧೆಯಿಂದ ಮಾಡಿದ್ದೀನಿ. ನಾನು ಏನು ಅಂದ್ಕೊಂಡು ಬಂದಿದ್ದೆ, ಎಷ್ಟೇ ಬಿರುಗಾಳಿಗಳು, ಎಂಥ ಸಮಸ್ಯೆಗಳು ಬಂದರೂ ಅದೆಲ್ಲ ದಾಟಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಕರ್ನಾಟಕದ ಜನತೆ ಅದನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಪ್ರತಿಯೊಬ್ಬರಿಗೂ ಬೇಡ್ಕೊಂತೀನಿ ಅಷ್ಟೇ. ದಿಲ್ಮಾರ್ ಸಿನಿಮಾ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಯಾಕೆ ನಾನು ಯಾಕೆ ಈ ಸಿನಿಮಾ ನೋಡಬೇಕು? ನಂತರ ತುಂಬ ಜನ ನಿಮ್ಮ ನೋಡ್ತಿರ್ತಾರೆ, ಈ ಸಿನಿಮಾದಿಂದ ನನಗೇನು ಸಿಗುತ್ತೆ ಅಂತ ಹೇಳಿ. ಮನರಂಜನೆ ಬಿಟ್ಟು ಇಲ್ಲ, ಮನರಂಜನೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಈ ಸಿನಿಮಾದಲ್ಲಿ ಹೆಣ್ಮಕ್ಳು 100% ನೋಡಲೇಬೇಕು. ಯಾಕಂದರೆ ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಒಂದು ಗೌರವ, ಒಂದು ಪ್ರೀತಿಯಾಗಿರೋ, ಒಂದು ತಂದೆ ಮತ್ತು ಒಂದು ಮಗಳ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ, ಅದನ್ನೊಂದು ಹೀರೋ ಆದಂಥ ಒಂದು ವ್ಯಕ್ತಿ ಅರ್ಥ ಮಾಡ್ಕೊತಾನೆ. ಒಂದು ಗಂಡು ನಿಭಾಯಿಸ್ತಕ್ಕಂಥ ಒಂದು ಸನ್ನಿವೇಶ ಆಗಿರ್ಬೋದು, ಒಂದು ಸಮಾಜದಲ್ಲಿ ಒಂದು ಹೆಣ್ಣನ್ನು ಯಾವ ಥರ ನೋಡ್ತಾರೆ,
ನಮಗೆ ಗೊತ್ತಿಲ್ಲದಲೇ ಎಷ್ಟೆಲ್ಲ ಮಾತುಕತೆಗಳಾಗುತ್ತೆ. ಇವೆಲ್ಲನೂ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಬರೀ ಏನೋ ಡ್ಯಾನ್ಸು, ಸಾಂಗು, ಎಂಟರ್ಟೈನ್ಮೆಂಟು, ಫೈಟ್ ಅಂತಲ್ಲ. ಒಂದು ತುಂಬ ಕುಟುಂಬ ಬಂದು ಕುತ್ಕೊಂಡು ಒಂದು ಹುಡುಗ, ಹುಡುಗಿ, ಫ್ಯಾಮಿಲಿ ಆಗಿರ್ಬೋದು, ಯೂತ್ ಆಗಿರ್ಬೋದು, ಪ್ರತಿಯೊಬ್ಬರು ಕುತ್ಕೊಂಡು ಸಿನಿಮಾನ ನೋಡ್ತಕ್ಕಂಥ ಒಂದು ಸಿನಿಮಾ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲ ಜನರು, ಎಲ್ಲ ಕ್ಯಾಟಗರಿ ಜನಕ್ಕೂ ಸಿನಿಮಾ ಇಷ್ಟ ಆಗುತ್ತೆ. ಒಂದು ಸಲ ಬಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಒಂದು ಸಲ ಬಂದರೆ 100,000% ಹೇಳ್ತೀನಿ, ಅವ್ರು ಇನ್ನು 10 ಜನಕ್ಕೆ ಇನ್ಫಾರ್ಮ್ ಮಾಡೇ ಮಾಡ್ತಾರೆ. ಯಾಕಂದರೆ ಈ ಸಿನಿಮಾ ಚೆನ್ನಾಗಿದೆ. ಒಂದು ಕಾಲೇಜ್ ಯೂತ್ ಹುಡುಗ, ಹುಡುಗಿ ಆಗಿರ್ಬೋದು, ಈ ಸಿನಿಮಾ ಹೋಗಿ ನೋಡಬೇಕು, ನೀನು ಯಾಕೆ ಹಂಗಿಲ್ಲ, ನೀನು ನನ್ನ ಹುಡುಗ ಹಿಂಗಿರಬಾರ್ದಾಗಿತ್ತು, ಒಂದು ಹುಡುಗಿ ಹಿಂಗಾಗಿರ್ಬೋದು, ತಂದೆ ಈ ಥರ ಎಲ್ಲ ಯೋಚನೆ ಮಾಡ್ತಾನೆ ನಮ್ಮ ಮಗಳ ವಿಷಯದಲ್ಲಿ ಅನ್ನೋ ಒಂದು ವಿಷಯ ಈ ಸಿನಿಮಾದಲ್ಲಿದೆ. ಪ್ರತಿಯೊಬ್ಬರು ಇಷ್ಟಪಟ್ಟೇ ಪಡ್ತಾರೆ. ಯಾಕಂದರೆ ನಾನು ಕಂಡಂತೆ ಈ ನಡುವೆ ಈ ಕೆಲವು ವರ್ಷಗಳಲ್ಲಿ ಈ ಥರ ಒಂದು ಸಿನಿಮಾ ಖಂಡಿತ ಬಂದಿಲ್ಲ. ಅದಕ್ಕೋಸ್ಕರ ಎಲ್ಲ ಬಂದು ನೋಡ್ಬೇಕು. ಖಂಡಿತ. ಓಕೆ, ಎಸ್. ಅದಿತಿ ಪ್ರಭುದೇವ್ ಅವ್ರ ಜೊತೆ ಹೇಗಿತ್ತು ಜರ್ನಿ? ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು, ಶೂಟಿಂಗ್ ಸೆಟ್ಟಲ್ಲಿ ಏನಾದ್ರು ಒಳ್ಳೆ ವಿಚಾರಗಳಿದ್ರೆ ಶೇರ್ ಮಾಡ್ಕೋಬೋದಾ? ನೆನಪಿನಲ್ಲಿ ಉಳಿಯುವಂಥ ವಿಚಾರ. ಅಂದರೆ ಅವ್ರ ಜೊತೆ ಅಂದರೆ ಅವರು ಆಲ್ರೆಡಿ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಸೀನಿಯರು, ತುಂಬ ಫೇಸ್ ಮಾಡಿದ್ದಾರೆ ಕ್ಯಾಮ್ರಾ. ನನಗೆ ಮೊದಲನೇ ಸಿನಿಮಾ, ನನಗೆ ಏನಿದ್ರು ತೆರೆಯಿಂದೆ ವರ್ಕ್ ಮಾಡಿದ್ದೆ, ಆದರೆ ತೆರೆ ಮುಂದೆ ಮಾಡಿದಂಥ ಮೊದಲನೇ ಸಿನಿಮಾ. ನನಗೆ ಅವರು ತುಂಬಾ ಸಪೋರ್ಟಿವ್ ನಿಂತ್ಕೊಂಡ್ರು. ನನಗೆ ಭಯ ಇತ್ತು, ಒಂದು ಹೀರೋಯಿನ್ ಜೊತೆಗೆ ಮೊದಲನೇ ದಿನ ಹೇಗೆ ಮಾಡೋದು ಸೀನು, ಲವ್ ಪ್ರಪೋಸ್ ಸೀನ್ ಅದು. ಬಟ್ ಆ ಸನ್ನಿವೇಶದಲ್ಲಿ ಅವರು ನನಗೆ, ನಮ್ಮವ್ರೆ ಏನಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತಾರೆ, ಬನ್ನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಇಷ್ಟೇ ಇದು, ಹಿಂಗೆ ಬಂದು ಮಾಡಿ ಮುಗ್ದೋಯ್ತು ಅಷ್ಟೇ, ಏನಕ್ಕೆ ಭಯ, ನಾನು ನೀವು ಹೊಸಬ್ರು, ನಾನು ಹಳಬ್ರು, ಎಕ್ಸ್ಪೀರಿಯನ್ಸ್ ಅಂತ ಆ ಥರ ಭಯನೇ ಪಡಬೇಡಿ ಅಂತ ಅಷ್ಟು ಕಂಫರ್ಟಬಲ್ನೆಸ್ ಫೀಲ್ನ ನನಗೆ ಇದು ಮಾಡಿದ್ರು. ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು, ಇದು ಹಂಗಲ್ಲ ಹಿಂಗಲ್ಲ ಹಿಂಗೆ ಅಂತಂದ್ಬಿಟ್ಟು. ಅವ್ರು ಸಟ್ಟಲ್ಲಿ ತುಂಬ ಜಾಲಿಯಾಗಿರ್ತಾರೆ, ಮಾತಾಡ್ತಾ ಇರ್ತಾರೆ. ಅಂದರೆ ಆಪೋಸಿಟ್ ಪರ್ಸನ್ಗೆ ಯಾವತ್ತೂ ಎಲ್ಲೂ ಭಯ ಅಂತ ಅನ್ಸಲ್ಲ. ಆ ಥರ ಒಂದು ಕಂಫರ್ಟಬಲ್ನೆಸ್ ಫೀಲ್ ಮಾಡ್ತಾರೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಅವ್ರು ಇಷ್ಟು ಸಿನಿಮಾ ಏನು ಮಾಡಿದಾರೋ, ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ಬೇರೆ ಥರ ಇದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಫೈನಲಿ ನಾಡಿದ್ದು 24ಕ್ಕೆ ರಿಲೀಸ್ ಆಗ್ತಾ ಇದೆ, ಅಕ್ಟೋಬರ್ 24ಕ್ಕೆ. ಜನರಿಗೆ ಎಲ್ರಿಗೂ ಕೂಡ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಕಡೆಯಿಂದ ಹೇಳೋದು? ಎಲ್ರಿಗೂ ಕೈ ಮುಗಿ ಕೇಳ್ತಾ ಇದ್ದೀನಿ. ನಾನು ಮತ್ತು ದಿಲ್ಮಾರ್ ತಂಡದ ಕಡೆಯಿಂದ, ಇಡೀ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಒಂದು ಶ್ರಮ ಹಾಕಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಕರ್ನಾಟಕದ ಜನತೆ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಖಂಡಿತ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ಇಷ್ಟಪಡ್ತೀರಾ. ಖಂಡಿತ ತಲೆ ಮೇಲೆ ಹೊತ್ಕೊಂಡು ಈ ಸಿನಿಮಾನ ಮೆರೆಸ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಜಿ ಕನ್ನಡ ನ್ಯೂಸ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಎಸ್ ಸರ್, ಆಲ್ ದಿ ಬೆಸ್ಟ್. ದಿಲ್ಮಾರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಜನ ಇದನ್ನು ಪ್ರೀತಿಯಿಂದ ಒಪ್ಪಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀವು ಎಲ್ಲರ ಸಿನಿಮಾ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಹೇಳಿ. ಏನಾದರೂ ತಪ್ಪಿದ್ರೆ ಸರಿ ಮಾಡ್ಕೊಂತೀವಿ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಹೀರೋ ರಾಮು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.